ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಅವರೇ ಒಂದು ಅಫಿಷಿಯಲ್ ಆಗಿ ಕಳಿಸಿರುವಂಥ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಸೆಟ್ಟಿಂಗ್ಸ್ ಏನಕ್ಕೆ ಕಳಿಸಿದ್ದಾರೆ, ಅಫಿಷಿಯಲ್ ಆಗಿ ಯೂಟ್ಯೂಬ್ ಕಡೆಯಿಂದಾನೇ ಏನಕ್ಕೆ ಕಳಿಸಿದ್ದಾರೆ ಈ ಒಂದು ನೋಟಿಫಿಕೇಶನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ನಿಮ್ಮೆಲ್ರಿಗೂ ಗೊತ್ತು, ಒಂದು YT ಸ್ಟುಡಿಯೋ ಅನ್ನೋವಂಥದ್ದು ಒಂದು ಆ್ಯಪ್ ಇದೆ. ನಾವು ಮಾಡುವಂಥ ವೀಡಿಯೋಸ್ ಅನಾಲಿಟಿಕ್ಸ್ ಆಗಿರ್ಬೋದು ಎಲ್ಲವನ್ನು ನಾವು ಮಾನಿಟರ್ ಮಾಡೋದಕ್ಕೋಸ್ಕರ ಆ ಒಂದು ಆ್ಯಪ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಒಂದು ನೋಟಿಫಿಕೇಶನ್ ಟ್ಯಾಬ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ಒಂದು ಹೊಸ ನೋಟಿಫಿಕೇಶನ್ ನಿಮಗೆ ಯೂಟ್ಯೂಬ್ ಅವರೇ ಅಫಿಷಿಯಲ್ ಆಗಿ ಕಳಿಸಿದ್ದಾರೆ. ಸೊ ಅದನ್ನು ನೀವು ನೋಡೋದಾದರೆ ನಾನು ಮೊದಲು ಸ್ಕ್ರೀನ್ ಮೇಲೆ ಆ ಒಂದು ನೋಟಿಫಿಕೇಶನ್ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ನಾನು ಕೂಡ ಅದನ್ನು ಜೊತೆಗೇನೆ ಓದ್ತೀನಿ. ಸೊ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಲಾಸ್ಟ್ ವೀಕಲ್ಲೇ ಬಂದಿದೆ. ಸೊ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ಎಲ್ರಿಗೂ ಕೂಡ ಬಂದಿರುತ್ತೆ. ನಿಮಗೆ 0 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ, 100 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ, ಅಥವಾ 1,00,000 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಈ ಒಂದು ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಯೂಟ್ಯೂಬ್ ಕಡೆಯಿಂದ ಬಂದಿರುತ್ತೆ. ಸೊ ಇದು ಯಾಕೆ ಬಂದಿದೆ, ಸೊ ಏನಕ್ಕೆ ಬಂದಿದೆ, ಸೊ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಮೊದಲಿಗೆ ಅಲ್ಲಿ ಇರೋದನ್ನ ಓದ್ಬಿಡ್ತೀನಿ. ಪ್ರೊಟೆಕ್ಟ್ ಯುವರ್ ಚಾನಲ್ ಫ್ರಮ್ ಮಾಲ್ವೇರ್ ಅಂತ ಇದೆ. ಸೊ ಅದ್ರ ಜೊತೆಗೆ ಟರ್ನ್ ಆನ್ ಎನ್ಹಾನ್ಸ್ಡ್ ಸೇಫ್ ಬ್ರೌಸಿಂಗ್ ಬಿಫೋರ್ ಡೌನ್ಲೋಡಿಂಗ್ ಫೈಲ್ಸ್ ಇನ್ ಕ್ರೋಮ್ ಅಂತ ಈ ಒಂದು ನೋಟಿಫಿಕೇಶನ್ನ ಎಲ್ರಿಗೂ ಕೂಡ ಸರ್ಕ್ಯುಲೇಟ್ ಮಾಡಿದ್ದಾರೆ. ಸೊ ಪ್ರೊಟೆಕ್ಟ್ ಯುವರ್ ಚಾನಲ್ ಫ್ರಮ್ ಮಾಲ್ವೇರ್ ಅಂತ ಇದೆ. ಸೊ ಪ್ರೊಟೆಕ್ಟ್ ಯುವರ್ ಚಾನಲ್ ಫ್ರಮ್ ಮಾಲ್ವೇರ್ ಅಂತಂದರೆ ಮಾಲ್ವೇರ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ ತುಂಬ ಯೂಟ್ಯೂಬಲ್ಲಿ. ಸೊ ನಿಮ್ಮ ಚಾನಲ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟರ್ನ್ ಆನ್ ಎನ್ಹಾನ್ಸ್ಡ್ ಸೇಫ್ ಬ್ರೌಸಿಂಗ್ ಬಿಫೋರ್ ಡೌನ್ಲೋಡಿಂಗ್ ಫೈಲ್ಸ್ ಇನ್ ಕ್ರೋಮ್ ಅಂತ ಇದೆ. ಎನ್ಹಾನ್ಸ್ಡ್ ಸೇಫ್ ಬ್ರೌಸಿಂಗ್ ಅಂತ ಒಂದು ಸೆಟ್ಟಿಂಗ್ಸ್ ಇದೆ, ಅದನ್ನು ಟರ್ನ್ ಆನ್ ಮಾಡ್ಕೊಳ್ಳಿ ಕ್ರೋಮಲ್ಲಿ ಬಿಫೋರ್ ಡೌನ್ಲೋಡಿಂಗ್ ಎನಿ ಫೈಲ್ಸ್ ಅಂತ ಇದೆ. ಸೊ ನೀವು ಯಾವುದೇ ಫೈಲ್ಸನ್ನು ಡೌನ್ಲೋಡ್ ಮಾಡೋದಕ್ಕೂ ಮೊದಲು ಸೊ ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳಿ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಇವಾಗ ನೋಟಿಫಿಕೇಶನ್ ಬಗ್ಗೆ ಗೊತ್ತಾಯಿತು. ಸೊ ಇದು ಏನಕ್ಕೆ ಅವರು ಕಳಿಸಿದ್ದಾರೆ, ಇದರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ, ಸೊ ನಾವು ಈ ಸೆಟ್ಟಿಂಗ್ಸನ್ನು ಎಲ್ಲಿ ಹೋಗಿ ಆನ್ ಮಾಡ್ಕೋಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಇವಾಗ ಗೊತ್ತಾಯಿತು ನೋಟಿಫಿಕೇಶನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಯೂಟ್ಯೂಬ್ ಅವರು ಅಂತ. ಸೊ ಈ ಒಂದು ನೋಟಿಫಿಕೇಶನ್ನ ಏನಕ್ಕೆ ಕಳಿಸಿದ್ದಾರೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ನಮ್ಮೆಲ್ರಿಗೂ ಗೊತ್ತು ಯೂಟ್ಯೂಬ್ ಬಂದು ಗೂಗಲ್ ಅವ್ರದ್ದು ಅಂತ. ಸೊ ಗೂಗಲ್ ಅವರು ಒಂದು ಸೆಟ್ಟಿಂಗನ್ನು ಬಿಟ್ಟಿದ್ದಾರೆ, ಯಾವುದೇ ಮಾಲ್ವೇರ್ ಅಟ್ಯಾಕ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದನ್ನು ತಿಳಿಸ್ಕೊಡೋದಕ್ಕೆ ಯೂಟ್ಯೂಬ್ ಅವರು ಅವರ YT ಸ್ಟುಡಿಯೋ ಆ್ಯಪ್ ಮುಖಾಂತರ ಎಲ್ರಿಗೂ ಕೂಡ ಒಂದು ನೋಟಿಫಿಕೇಶನ್ನ ಕಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸು ಯೂಟ್ಯೂಬಲ್ಲಿ ತುಂಬ ಜನ ಆಗಿದ್ದಾರೆ. ಸೊ ತುಂಬ ಜನ ಆಗ್ತಾ ಏನಾಗಿದೆ ಅಂತಂದರೆ, ಸೊ ಹ್ಯಾಕರ್ಸ್ಗಳು ತುಂಬ ಜನ ಉಟ್ಕೊಬಿಟ್ಟಿದ್ದಾರೆ. ಸೊ ಹ್ಯಾಕರ್ಸ್ಗಳು ಏನು ಮಾಡ್ತಾರೆ, ನಮ್ಮ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಅಕೌಂಟು ನಮ್ಮ ಕೈಯಲ್ಲಿರಲ್ಲ, ಅದರಿಂದ ಆಗುವಂಥ ಅರ್ನಿಂಗ್ಸು ಕೂಡ ನಮ್ಮ ಹತ್ರ ಬರೋದಿಲ್ಲ. ಸೊ ಅವ್ರಿಗೆ ಹೋಗುತ್ತೆ, ಅವ್ರು ಹ್ಯಾಕ್ ಮಾಡಿಕೊಂಡು ಅವರು ಯೂಸ್ ಮಾಡ್ತಾ ಇರ್ತಾರೆ ಸೊ ನಮ್ಮ ಅಕೌಂಟ್ಗಳನ್ನ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಇದನ್ನೆಲ್ಲ ಗಮನಿಸಿ ಸೊ ಗೂಗಲ್ ಅವರು ಒಂದು ಸೆಟ್ಟಿಂಗನ್ನು ರಿಲೀಸ್ ಮಾಡಿದ್ರು. ಸೊ ಅದನ್ನು ಎಲ್ಲಿ ಆನ್ ಮಾಡ್ಕೊಳ್ಳೋದು, ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಈಗ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ನಿಮ್ಮ YT ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಬಂದಿರುತ್ತಲ್ಲ, ಸೊ ಆ ಒಂದು ನೋಟಿಫಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಆ ಒಂದು ನೋಟಿಫಿಕೇಶನ್ ಮೇಲೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿದ್ರೆ ಅವ್ರದ್ದು support.google.com ಅಂತ ಅವ್ರದ್ದು ಪೇಜ್ಗೆ ರೆಂಡರ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತೀರಾ. ಸೊ ನೀವು ಸೊ ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ತೀರಾ, ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಡೈರೆಕ್ಟಾಗಿ ಒಂದು ಪೇಜು ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಸೊ ಅಲ್ಲಿ ಒಂದು ಬಟನ್ ಇದೆ, ಅದನ್ನು ಬ್ಲೂ ಕಲರಲ್ಲಿ ಹೈಲೈಟ್ ಮಾಡಿದ್ದಾರೆ ಬಟನ್ನ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಮ್ಯಾನೇಜ್ ಎನ್ಹಾನ್ಸ್ ಸೇಫ್ ಬ್ರೌಸಿಂಗ್ ಅಂತ. ಸೊ ಈ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ಗೆ ರೆಂಡರ್ ಮಾಡುತ್ತೆ, ತಗೊಂಡೋಗುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಅನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಸ್ವಿಚ್ ಅನ್ನ ಆನ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಎನ್ಹಾನ್ಸ್ಡ್ ಸೇಫ್ ಬ್ರೌಸಿಂಗ್ ಅಂತ ಒಂದು ಸೆಟ್ಟಿಂಗ್ ಅನ್ನ ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಆ ಒಂದು ಸೇಫ್ ಬ್ರೌಸಿಂಗ್ ಸೆಟ್ಟಿಂಗ್ ಅನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಇನಿಷಿಯಲಿ ಇದು ಆಫ್ ಆಗಿರುತ್ತೆ. ಸೊ ನಾನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಬ್ಲೂ ಕಲರ್ ಅಲ್ಲಿ ನಿಮಗೆ ಆನ್ ಆಗಿರೋ ತರ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ಕೂಡ ಆನ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಮ ಚಾನಲ್
ಏನಿರುತ್ತೆ ಅದು ಸೇಫ್ ಆಗಿರುತ್ತೆ, ಯಾವುದೇ ಥರ ಮಾಲ್ವೇರ್ ಅಟ್ಯಾಕ್ ಆಗೋದಿಲ್ಲ, ಹ್ಯಾಕರ್ಸ್ಗಳು ಹ್ಯಾಕ್ ಮಾಡುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ ಆಗ. ಸೊ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ದಾರೆ ಅಂತಂದ್ರೆ ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಮತ್ತಷ್ಟು ಇನ್ಫಾರ್ಮೇಷನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.